ಸುಮಾರು ಜನ ಪೇಷಂಟ್ಸಲ್ಲಿ ಲೈಕ್ ಬ್ಲೋಟಿಂಗ್ ಇರುತ್ತೆ. ಹೊಟ್ಟೆ ತುಂಬ ಭಾರ ಅನ್ನಿಸ್ತಾ ಇದೆ ಊಟ ಮಾಡಿದ ತಕ್ಷಣ. ಹೊಟ್ಟೆಲಿ ಗ್ಯಾಸ್ ಫಿಲ್ ಆದಂಗಿದೆ, ಹೊಟ್ಟೆ ಮುಂದಕ್ಕೆ ಬಂದಂಗಿದೆ, ಹೆವಿನೆಸ್ ಅನ್ನಿಸ್ತಾ ಇದೆ ಅಂತ ಹೇಳೋದು, ಅಥವಾ ಇಂಡೈಜೆಷನ್ ಆಗಿರೋದು, ಊಟ ಮಾಡಿದ್ರೆ ಇಲ್ಲೇ ಎದೆ ಭಾಗದಲ್ಲಿ ಇದ್ದಂಗಿದೆ, ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಹಶ್ವಾಗ್ತಾ ಇಲ್ಲ, ಆಮೇಲೆ ತುಂಬ ಹೀಟ್ ಆಗ್ತಿದೆ ಬಾಡಿಲಿ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಒಂದು, ಸರಿಯಾಗಿ ನನಗೆ ಸ್ಟೂಲ್ಸ್ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, 2 ದಿನಕ್ಕೊಂದ್ಸರಿ ನಾನು ಮೋಷನ್ ಪಾಸ್ ಮಾಡ್ತಾ ಇದ್ದೀನಿ. ಈ ಥರ ಏನಾದರೂ ಡೈಜೆಸ್ಟಿವ್ ಟ್ರ್ಯಾಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಅದಕ್ಕೊಂದು ಚಿಕ್ಕದು ಹೋಮ್ ರೆಡಿ, ಇದು ನಮ್ಮ ಆಯುರ್ವೇದಿಕಲ್ಲಿ ಹೇಳ್ತಕ್ಕಂಥ ಒಂದು ರೆಸಿಪಿ ಇದೆ, ಅದನ್ನು ನಾನು ಇವತ್ತು ಹೇಳ್ತೇನೆ. ಸೊ ಅದು ಚಿಂಚಾ ಪಾನಕ ಅಂತ ಹೇಳ್ತೀವಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಬೆಲ್ಲ. ಸೊ ಅದ್ರ ಜೊತೆಗೆ ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ನಾವು ಜೀರಿಗೆ ಪೌಡರ್, ಕರಿಮೆಣಸಿನ ಪುಡಿ, ಆ್ಯಂಡ್ ದೆನ್ ಶುಂಠಿ ಪುಡಿ, ಏಲಕ್ಕಿ ಪುಡಿ ಯೂಸ್ ಮಾಡ್ಕೋಬಹುದು. ಸೊ ಇದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ನಾವು ಹುಣಸೆ ಹಣ್ಣು ತೊಗೊಂಡು ಒಂದು 15 to 20 ಮಿನಿಟ್ಸ್ ಬಿಸಿ ನೀರಲ್ಲಿ ನೆನೆಯಿಡಿ. ಸೊ ನೆನೆ ಇಟ್ಮೇಲೆ 20 ಮಿನಿಟ್ಸ್ ಆದಮೇಲೆ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡಿ ಅದು ಪಲ್ಪನ್ನು ತೊಗೊಳ್ಳಿ, ಅಂದರೆ ರಸ ಬರುತ್ತಲ್ವ, ಹುಣಸೆ ರಸನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಕುದಿ ಬರುವಷ್ಟು ಕುದಿಸ್ಬೇಕು. ಸೊ ದಟ್ ಯಾವ ತನಕ ಅಂದರೆ ಆ ಬೆಲ್ಲ ಹುಣಸೆ ರಸದಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದೆ ಅಂತ ಹೇಳಿದ್ಮೇಲೆ ಸ್ಟವ್ ಆಫ್ ಮಾಡಿ, ಕುದಿಯುವಾಗ ಈ ಫ್ಲೇವರಿಂಗ್ ಏಜೆಂಟ್ಸ್ನ ಆ್ಯಡ್ ಮಾಡಬಾರ್ದು. ಸೊ ಒನ್ಸ್ ಸ್ಟವ್ ಆಫ್ ಆದಮೇಲೆ ಅದನ್ನು ಆಚೆ ತೆಗೆದು ಅದಕ್ಕೆ ನೀವು ಸ್ವಲ್ಪ ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ, ಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾವು ಶುಂಠಿ ಪುಡಿ ಹಾಕಿರೋದ್ರಿಂದ ಏನಾಗುತ್ತೆ, ನಿಮಗೆ ಡೈಜೆಷನ್ ಪ್ರಾಪರ್ ಆಗುತ್ತೆ. ಆಮೇಲೆ ಜೀರಿಗೆ ಪುಡಿ ಇರೋದ್ರಿಂದ ನಿಮಗೆ ಹಸಿವು ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಏಲಕ್ಕಿ ಪುಡಿ ಹಾಕಿರೋದ್ರಿಂದ ಈಗ ಆ್ಯಸಿಡಿಟಿಯಿಂದ ನೋಸಿಯ ಥರ ಎಲ್ಲ ಆಗ್ತಾ ಇರುತ್ತೆ, ಸೊ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಸೊ ಇದೆಲ್ಲ ಮಿಕ್ಸ್ಚರ್ ರೆಡಿ ಆದಮೇಲೆ ಇದನ್ನು ನೀವೇನು ಮಾಡಬೇಕು, ಇದನ್ನು ಒಂದು ಗ್ಲಾಸ್ಗೆ ಸೋಸ್ಕೋಬೇಕು ನೀವು. ಸೊ ಲೈಕ್ ಎಷ್ಟು ತೊಗೋಬೇಕು ಒಬ್ಬ ಮನುಷ್ಯರು ಅಂತ ಹೇಳಿದ್ರೆ, ಒಂದು ಅಡಲ್ಟ್ ಪರ್ಸನ್ಟು 5 to 10 ml ತೊಗೋಬಹುದು. ಅಂದರೆ ಒಂದು 1/4ರಿಂದ ಅರ್ಧ ಟೀ ಗ್ಲಾಸಲ್ಲಿ ನೀವು ಇದನ್ನು ಸೇವಿಸಬಹುದು. ಸೊ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಈ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಸಿಂಪ್ಟಮ್ಸು ವಾಸಿ ಆಗ್ತಾ ಬರುತ್ತೆ. ಸೊ 100% ಆಗಿಲ್ಲ ಅಂದರೂ ಒಂದು 70 to 80% ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿಕೊಂಡು ನೀವು ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ. ಥ್ಯಾಂಕ್ ಯು.